ನೀವು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀರಾ? ನಾನು ಹೇಳೋ ಈ 3 ಸಿಂಪಲ್ ವಿಷಯ ನಿಮ್ಮ ಹೆಲ್ತ್ ನ ಪ್ರೊಟೆಕ್ಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆದ್ರೆ ಅದೇನು ಅಂತ ಹೇಳೋಕ್ಕೂ ಮುಂಚೆ ಇದೇ ತರ ಸಿಂಪಲ್ ಹೆಲ್ತ್ ಟಿಪ್ಸ್ ಡೈಲಿ ಬೇಕಂದ್ರೆ ಇವಾಗಲೇ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ನೈಟ್ ಶಿಫ್ಟ್ ಯಾವಾಗ್ಲೂ ಮಾರ್ನಿಂಗ್ ಶಿಫ್ಟ್ ಗಿಂತ ಕಷ್ಟ ಇರುತ್ತೆ. ನೀವು ರಾತ್ರಿ ಬ್ರೈಟ್ ಲೈಟ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀರಾ, ಮತ್ತೆ ಸಡನ್ ಆಗಿ ನೀವು ಮನೆಗೆ ಬಂದ್ಮೇಲೆ ನಿದ್ದೆ ಸರಿಯಾಗಿ ಬರಲ್ಲ. ಇದರಿಂದ ಸ್ಲೀಪ್ ಕ್ವಾಲಿಟಿ ಹಾಳಾಗುತ್ತೆ ಮತ್ತೆ ಬಾಡಿ ರಿಕವರಿ ಕಮ್ಮಿ ಆಗುತ್ತೆ. ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ, ವಿಡಿಯೋನ ಇವಾಗಲೇ ಸೇವ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ರೂಮ್ ಅಲ್ಲಿ ಫ್ಯಾನ್ ಅಥವಾ ಎಸಿ ಹಾಕಿ ರೂಮ್ ಟೆಂಪರೇಚರ್ ನ ಕೂಲ್ ಆಗಿ ಇಡಿ. ಎಲ್ಲಾ ಬಾಗ್ಲು ಕಿಟಕಿಗಳು ಕ್ಲೋಸ್ ಮಾಡಿ ಮತ್ತೆ ಕರ್ಟನ್ಸ್ ಕೂಡ ಮುಚ್ಚಿ. ರೂಮ್ ಅಲ್ಲಿ ಯಾವ್ದೇ ಲೈಟ್ಸ್ ಬರದೇ ಇರೋ ತರ ನೋಡ್ಕೊಳ್ಳಿ. ಸೆಕೆಂಡ್, ನೈಟ್ ಶಿಫ್ಟ್ ಮಾಡೋರಿಗೆ ಕ್ರೇವಿಂಗ್ಸ್ ಬರೋದು ಕಾಮನ್. ಆದ್ರೆ ಯಾವ್ದೇ ಕಾರಣಕ್ಕೂ ಚಿಪ್ಸ್, ಬಿಸ್ಕೆಟ್, ಫ್ರೈಡ್ ಸ್ನಾಕ್ಸ್ ನ ತಗೋಬೇಡಿ. ಅದ್ರ ಬದಲು ಸ್ಮಾರ್ಟ್ ಆಪ್ಷನ್ಸ್ ನ ಚೂಸ್ ಮಾಡಿ. ಲೈಕ್ ಎಗ್ ಆಮ್ಲೆಟ್, ಫ್ರೂಟ್ಸ್, ಯೋಗರ್ಟ್, ಈ ತರ. ಈ ಫುಡ್ಸ್ ಲೈಟ್ ಆಗಿರುತ್ತೆ ಮತ್ತೆ ಪ್ರೋಟೀನ್ ಕೂಡ ಸಿಗುತ್ತೆ. ಮತ್ತೆ ಶಿಫ್ಟ್ ಟೈಮಿಂಗ್ಸ್ ಅಲ್ಲಿ ಅವಾಗ ನೀರ್ ಕುಡಿತಾನೆ ಇರಿ. ಮತ್ತೆ ಮಲ್ಗಕ್ಕಿಂತ 6 ರಿಂದ 8 ಗಂಟೆ ಮುಂಚೆ ಕಾಫಿ, ಎನರ್ಜಿ ಡ್ರಿಂಕ್ಸ್ ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡಿ. 3ನೇ ಪಾಯಿಂಟ್, ನೈಟ್ ಶಿಫ್ಟ್ ಮಾಡೋರಿಗೆ ನಿದ್ದೆ ಸರಿಯಾಗಿ ಸಿಗದೆ ಮತ್ತೆ ಡಯಟ್ ಅಲ್ಲಿ ಪ್ರೋಟೀನ್ ಕಡಿಮೆ ಇದ್ರೆ ಮಸಲ್ ಲಾಸ್ ಹೋಗೋ ರಿಸ್ಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ಶಿಫ್ಟ್ ಮುಗ್ದಿದ ತಕ್ಷಣ ಒಂದು ಬ್ಯಾಲೆನ್ಸ್ಡ್ ಮೀಲ್ ತಗೊಳ್ಳಿ. ನೀವು ಅನ್ನ ಸಾಂಬಾರ್ ತಿಂತಿರಲ್ಲ, ಅದ್ರ ಜೊತೆಗೆ ಪ್ರೋಟೀನ್ ಆಡ್ ಮಾಡ್ಕೊಳ್ಳಿ. ಲೈಕ್ ಪನ್ನೀರ್, ಚಿಕನ್, ಎಗ್ಸ್, ಈ ತರ. ಈ ಸಿಂಪಲ್ ಹ್ಯಾಬಿಟ್ ಮಸಲ್ ಲಾಸ್ ನ ಪ್ರಿವೆಂಟ್ ಮಾಡುತ್ತೆ. ಈ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದ್ರೆ ನೈಟ್ ಶಿಫ್ಟ್ ಮಾಡೋ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರ ಹೆಲ್ತ್ ಇಂಪ್ರೂವ್ ಮಾಡಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ.